ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಪವನ್ ಅಂತ. ಪವನ್ ಅಂತ. ಓಕೆ ಸರ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಇವತ್ತು, ಓಕೆನಾ? ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಪಾಕಿಸ್ತಾನ್ ಜೊತೆ ನಮ್ಮ ಇಂಡಿಯಾದವರು ಆಡಬಾರ್ದಾಗಿತ್ತು, ಕರೆಕ್ಟ್ ಅಲ್ವಾ? ಹಾಂ, ಅಲ್ವಾ? ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಪಹಲ್ಗಾಮಲ್ಲಿ ಆಗಿರೋಂಥದ್ದು ಅದು ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಇದು ಆಡಲೇಬಾರ್ದಾಗಿತ್ತು ಮ್ಯಾಚು. ಹಾಂ. ಸೊ ಇದರದ್ದು ಸೆಂಟಿಮೆಂಟ್ಸ್ ಆಫ್ ಜನಗಳದ್ದೆಲ್ಲರದು ರೆಸ್ಪೆಕ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ಇದರಲ್ಲಿ ಬರೋ ಇನ್ಕಮ್ಮು ಮ್ಯಾಚಿಂದ ಎಲ್ಲ ಇಂಡೈರೆಕ್ಟಾಗಿ ಹೋಗಿ ಪಾಕಿಸ್ತಾನ್ ಟೀಮಿಗೆ ಬರೋದು, ಅಲ್ಲೇ ಹೋಗಿ ಟೆರರಿಸಮ್ಗೆ ಫೀಡ್ ಆಗುತ್ತೆ. ಸೊ ಅದಕ್ಕಿಂತ ಎಫೆಕ್ಟ್ ಆಗುತ್ತೆ ನಮಗೇನೆ. ವಾಪಸ್ ಇನ್ನೊಂದು ಮುಂದೆ ಇನ್ನೇನಾಗುತ್ತೋ ಗೊತ್ತಾಗೋದಿಲ್ಲ. ಸೊ ಇನ್ನು ಆಡಲೇಬಾರ್ದಾಗಿತ್ತು. ಸೊ ನಿಮ್ಮ ಪ್ರಕಾರ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅಂತ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ಸೊ ನಿಮ್ಮ ಪ್ರಕಾರ, ಯಾಕಂದ್ರೆ ಅವ್ರು ನೋಡಿ ಅಷ್ಟೆಲ್ಲ ಮಾಡಿನೂ ಮತ್ತೆ ಅವ್ರು ಗೆದ್ದು ಬರ್ತಾ ಇದ್ದಾರೆ. ಶ್ರೀಲಂಕಾಗೆ ಹೊಡೆದ್ರು ಅವರು. ಯಾರಿಗೆ ಹೊಡೆದು ಗೆದ್ದಿದ್ದು? ಮೊನ್ನೆ ಬಾಂಗ್ಲಾದೇಶ್ಗೆ ಹೊಡೆದು ಬಂದಿದ್ದಾರೆ. ಹೌದಾ? ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳ್ತೀರಾ? ಮ್ಯಾಚು ವಿನ್ ಆರ್ ಲಾಸ್ ಅದು ಅಫ್ಕೋರ್ಸ್ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ಬಟ್ ಪಾಕಿಸ್ತಾನ ಜೊತೆ ಅದು 3 ಸಲ ಆಡೋದು ಅದು ಸರಿಗಿಲ್ಲ. ಅಬ್ಯಾಂಡನ್ ಮಾಡಬೇಕಾಗಿತ್ತು. ಓಕೆ. ಸೊ ಈ ಸತಿ ಅವ್ರನ್ನ ಅದೇ, ಯಾಕಂದ್ರೆ ಅವ್ರನ್ನ ಬೈಕಾಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಹೌದು ಅಲ್ವಾ? ಹೌದು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದೇ ಬಾಯ್ಕಾಟ್ ಮಾಡಬೇಕಾಗಿತ್ತು. ಬೈಕಾಟ್ ಮಾಡ್ಬೇಕು ಅವ್ರಿಗೆ, ಹೌದು ಅಲ್ವಾ? ಹೌದು. ಪಾಕಿಸ್ತಾನದವ್ರು ಮಾಡಬೇಕು. ಸೊ ಇವತ್ತು ಮ್ಯಾಚ್ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಇಂಡಿಯಾನೇ ಗೆಲ್ಲೋದು ಗ್ಯಾರಂಟಿ. ಎಸ್, ಖಂಡಿತ. ಎಸ್, ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ತಮ್ಮ ಹೆಸರು? ಧರ್ಮರಾಜು. ಓಕೆ, ಈಗ ನೀವು ಧರ್ಮರಾಜ್ ಅವರೇ, ಧರ್ಮ ನೀವು ಏನನ್ನೋದು ಕರೆಕ್ಟಾಗಿ ಹೇಳಬೇಕು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಭಾರತ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದೆ. ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಅಲ್ಲ, ಯಾರು ಗೆಲ್ಲೋದಕ್ಕೆ, ಯಾರು ಗೆಲ್ಲಬೇಕು? ನೀವು ಯಾವ ದೇಶದಲ್ಲಿ ಇದ್ದೀರಾ? ನಾವು ಇಲ್ಲೇ ಇದೀವಿ, ಕರ್ನಾಟಕಲ್ಲೇ ಇರೋದು. ಕರ್ನಾಟಕದಲ್ಲಿ. ಕರ್ನಾಟಕ ಯಾವ ದೇಶದಲ್ಲಿದೆ? ಅದೆಲ್ಲ ನನಗೆ ಗೊತ್ತಿಲ್ಲ ಗುರು. ಅದೆಲ್ಲ ಅಣ್ಣ ಅಷ್ಟು ಅಯ್ಯೋ, ನನಗೆ ಅದೆಲ್ಲ ಗೊತ್ತಿಲ್ಲ. ಅಣ್ಣ, ನಾವು ಭಾರತ ದೇಶದಲ್ಲಿದ್ದೀವಿ ಅಣ್ಣ. ಹೌದು, ನಾವು ಇದೆಯಲ್ವಾ? ಕರ್ನಾಟಕ ಇರೋದು ಭಾರತ ದೇಶದಲ್ಲಿ ಅಲ್ವಾ? ಹಂಗಾರೆ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು? ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕು? ನಮಗೆ ಸಪೋರ್ಟ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು ನಾವು? ಯಾರಿಗೆ ಮಾಡ್ಬೇಕು ಹೇಳಿ? ನೀವು ಹೇಳಿ. ನೀವು ಯಾವ ದೇಶದವರು? ನಾವು ಈ ದೇಶದವ್ರೆ, ಕರ್ನಾಟಕ. ಕರ್ನಾಟಕ ದೇಶದವರು. ಪರವಾಗಿಲ್ಲ ಬಿಡಿ, ತೊಂದರೆ ಇಲ್ಲ. ಏನು ಮಾಡ್ತೀರಾ? ಕರೆಕ್ಟ್ ಅಲ್ವಾ? ತೊಂದರೆ ಇಲ್ಲ, ಪರವಾಗಿಲ್ಲ ಅಪ್ಪಾಜಿ. ನಾವು ಭಾರತ ದೇಶದವರು. ಭಾರತ ಬಂದು ಕರ್ನಾಟಕದಲ್ಲಿರೋದು, ಕರ್ನಾಟಕ ಇರೋದು ಭಾರತ ದೇಶದಲ್ಲಿ. ಹೀಗಾಗಿ ನಾವು ಭಾರತದವ್ರನ್ನೇ, ನಾವು ಭಾರತದವರಾಗಿ ಭಾರತಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಯಾವಾಗಲೂ. ಕರೆಕ್ಟ್ ಅಲ್ವಾ? ಬೋಲೋ ಭಾರತ್ ಮಾತಾ ಕಿ ಒಂದೇ ಮಾತರಂ. ಒಂದೇ ಮಾತ್ರ ಅನ್ನೋದಾತ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಸೊ ನಾವು ಎಲ್ಲರೂ ಅಷ್ಟೇ ಹೇಳೋದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಯಾಕಂದ್ರೆ ನಾವು ಇಂಡಿಯಾಗೆ ಸಪೋರ್ಟು, ನಾವು ಇಂಡಿಯಾದವರು ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು ಕ್ರಿಕೆಟ್ ಟೀಮಲ್ಲಿ? ರೋಹಿತ್ ಶರ್ಮಾ. ಓಕೆ, ಅವರಿಲ್ಲ ಚಿನ್ನ ಇವಾಗ ಈ ಟೀಮಲ್ಲಿ, ಈಗಿನ ಟೀಮಲ್ಲಿ. ಅಭಿಷೇಕ್ ಶರ್ಮಾ ಇದ್ದಾರೆ, ಶುಭಮ್ ಗಿಲ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇಷ್ಟನಾ ನಿಂಗೆ? ನಿಂಗೆ ಯಾರು ಇಷ್ಟ? ಹಾರ್ದಿಕ್ ಪಾಂಡ್ಯ. ಯಾಕೆ? ಅವ್ರ ಹೇರ್ ಸ್ಟೈಲ್ ಇಷ್ಟ ಆಯ್ತು ನನಗೆ. ಹೇರ್ ಸ್ಟೈಲಾ? ಅವ್ರ ಕ್ರಿಕೆಟ್ ಬಾಲಿಂಗ್ ಎಲ್ಲ ಇಷ್ಟ ಆಗಲ್ವಾ? ಅದು ಇಷ್ಟ ಆಯ್ತು. ನಿನಗೆ ಬ್ಯಾಟ್ಸ್ಮನ್ ಆಗಕ್ಕೆ ಇಷ್ಟನಾ, ಬಾಲಿಂಗ್ ಮಾಡಕ್ಕೆ ಇಷ್ಟನಾ? ಬ್ಯಾಟಿಂಗ್ ಮಾಡೋದು ಇಷ್ಟ. ಬ್ಯಾಟಿಂಗ್ ಮಾಡಕ್ಕೆ ಇಷ್ಟನಾ ನಿಂಗೆ? ಆಲ್ರೌಂಡರ್. ಇವರು ಸಚಿನ್ ತೆಂಡೂಲ್ಕರ್. ನೀವು? ಆಲ್ರೌಂಡರ್. ಇನ್ನೊಬ್ರು ಸಚಿನ್ ತೆಂಡೂಲ್ಕರ್. ಓಕೆ, ಸೂಪರ್. ಓಕೆ, ನಿಮ್ಮ ಹೆಸರೇನು? ಪ್ರಣವ್. ನಿಮ್ಗೇನು ಇಷ್ಟ? ಬಾಲಿಂಗ್ ಇಷ್ಟನಾ, ಬ್ಯಾಟಿಂಗ್ ಇಷ್ಟನಾ? ಆಲ್ರೌಂಡರ್ ಆಗ್ಬೇಕಂತನಾ ನಿಂಗೆ? ಸೇಮ್ ಆಲ್ರೌಂಡರ್. ಓಕೆ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಯಾರು ಗೆಲ್ತಾರೆ? ಜೋರಾಗಿ ಹೇಳಬೇಕು. ಇಂಡಿಯಾ. ಓಕೆ, ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು, ಬಾಯ್. ನಿಮ್ಮ ಹೆಸರು? ಹದಿ ಖಾನ್. ಓಕೆ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇವತ್ತು. ಸೊ ಯಾರು ಗೆಲ್ತಾರೆ? ಇಂಡಿಯಾ. ಓಕೆ, ಇಂಡಿಯಾದೊಳಗಡೆ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಈಗಿನ ಟೀಮಲ್ಲಿ? ಈಗ ಶುಭ್ಮನ್ ಗಿಲ್. ಸೂಪರ್. ಓಕೆ, ಅವ್ರು 100 ಹೊಡಿತಾರೆ ಈ ಸತಿ? ಹೌದು, ಹೊಡಿತಾರಾ? ಮತ್ತು ಅವ್ರು ಬಿಟ್ಟರೆ ಯಾರು ಹೊಡಿಬೋದು? ಸೂರ್ಯ ಯಾದವ್, ಅಭಿಷೇಕ್ ಶರ್ಮಾ ಅವರು ಹೊಡಿತಾರೆ? ಹೊಡಿತಾರಾ? ಓಕೆ, ನಿನ್ನ ಪ್ರಕಾರ ಏಷ್ಯಾ ಕಪ್ಪು ನಮ್ಮದೇ ಆಗಬೇಕು, ಇಂಡಿಯಾದೇ ಆಗಬೇಕಲ್ವ? ಕರೆಕ್ಟ್ ಅಲ್ವಾ? ಸೊ 100 ಹೊಡೆಯೋದು ಅವರೇ ಅಂತ ಹೇಳ್ತಾ ಇದ್ದೀರಿ ನೀವು, ಹೌದಾ? ಹೌದು ಕರೆಕ್ಟ್. ಬೋಲೋ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಯಾರು ಗೆಲ್ತಾರೆ? ಇಂಡಿಯಾ. ಪಾಕಿಸ್ತಾನ ತಾನೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.